ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸೊ ಎಲ್ಲ ರೆಡಿ ಆದವು. ನಾವೂ ಇದ್ದಿ ಬೆಳಗ್ಗೆನೇ ಎದ್ದು ಸ್ನಾನ ಮಾಡ್ಕೊಂಡು ರೆಡಿ ಆದವು. ಸೊ ನಮ್ದೇನಿಲ್ಲ, ಹುಡುಗರದ್ದು ಹೆಂಗೆ ನಡೀತಿದೆ. ಅವಳದಂತೂ ಇನ್ನೂ ರೆಡಿ ಆಗಿಲ್ಲ, ಹೆಂಗೆ ಕುಂತವಳು ನೋಡಿ. ಹಾಂ ಪಾಪ ಅವಳು ಈಗ ಎಲ್ಲ ಮನೆಯೆಲ್ಲ ಗುಡಿಸಿ ಒರೆಸಿ ಎಲ್ಲ ಇದು ಮಾಡಿದ್ವಿ. ಇವಾಗ ವಾರ ಮಾಡಿ ಈಗ ಮಾಡಬೇಕು. ಈಗ ಸ್ನಾನ ಮಾಡ್ಕೊಂಡು ಬಂದು ವಾರ ಮಾಡ್ತಾಳೆ. ನಾನು ಅಲ್ಲಿ ಗಂಟೆ ನಮ್ಮ ಅಕ್ಕನ ಮನೆಗೆ ಹೋಗಿ ಬ್ಯಾಗೆಲ್ಲ ಮಡಗ್ಬಿಟ್ಟು ಹಂಗೆ ಬರ್ತೀನಿ. ಫೈನಲಿ ರೆಡಿ ಆಗಿದ್ದೀವಿ ಹೋಗೋಕ್ಕೆ. ಕಿರಣ್ ಸಹ ರೆಡಿ ಆಗಿದ್ದಾನೆ. ಸೊ ಹೋಗೋ ಟೈಮಲ್ಲಿ ಏನಾದರೂ ಮರ್ತಿ ಇವಾಗ ಮತ್ತೆ ವಾಪಸ್ ತೆಗೆದ್ಬಿಟ್ಟು ಇವಾಗ ಅದೇನೋ ಟೋಪಿ ಮರ್ತೋಗಿದೆ. ಅಲ್ಲಿ ಹೆವಿ ಬಿಸಿಲಿದೆ ಅಂತ ಹೇಳಿದ್ನಲ್ಲ, ಸೊ ಟೋಪಿ ಮರ್ತೋಗಿದ್ದಾನಂತೆ. ಸೊ ಅದಕ್ಕೋಸ್ಕರ ವಾಪಸ್ ಮತ್ತೆ ಬಂದು ಇವಾಗ ಟೋಪಿ ತಗೋತಾ ಇರೋದು. ಎಲ್ಲ ತಗೊಂಡಿದ್ಯಾ ತಾನೇ? ನನಗೆ ನಿಂದೆಲ್ಲ ಇನ್ನೊಂದಿತ್ತಲ್ಲ ಅದು. ಯಪ್ಪ ಬೇಡ, ಇವಾಗ ಹುಡ್ಕೋಕ್ಕಾಗಲ್ಲ ಗೈಸ್. ನಾನು ಎಲ್ಲ ಮನೆ ಒರೆಸಿ ಗುಡಿಸಿ ಎಲ್ಲ ಫುಲ್ ಕ್ಲೀನ್ ಮಾಡಿ ದೇವ್ರ ದೀಪ ಸಹ ಹಚ್ಚಿ ನಾನು ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದೀನಿ. ಒಂದು ಟೋಪಿ ಕನ್ನಡಿ ಎತ್ಕೊಳ್ಳೋಕ್ಕೆ ಆಗಲಿಲ್ಲ. ರೆಡಿಯಾಗಿ 6 ಗಂಟೆಗೆ ರೆಡಿಯಾಗಿ ಕೂತ್ಬಿಟ್ಟಿದ್ದಾನೆ. ಅಯ್ಯೋ ದೇವ್ರೆ, ಏನು ಮಾಡೋದು ನಂಗಂತೂ ಗೊತ್ತಿಲ್ಲ ಅಪ್ಪ. ನೋಡಿ ಇವಳು ಅಕ್ಕನ ಮನೆಗೆ ಬಂದು ಈಗ ತಾನೆ. ಸೊ ಫುಲ್ ಹೆವಿ ಬಿಸಿಲು ಕಣಪ್ಪ, ಆಗಲ್ಲ ಅಲ್ವಪ್ಪು? ಏನಂತೀರ ಫ್ರೆಂಡ್? ಏನಿದು ಮೊಟ್ಟೆ ತಿಂತವಳೆ, ನಮ್ಮ ಅಕ್ಕ ವಾರ ಮಾಡ್ತವಳೆ, ನಮ್ಮ ಬಾವ ಮೊಬೈಲ್ ನೋಡ್ತೈತೆ, ನಾಷ್ಟಕ್ಕೆ ದೋಸೆ ಮಾಡೋಳೆ. ಇವಾಗ ದೋಸೆಗೆ ತಿನ್ಕೊಂಡು ಏನು ಸಾಂಬಾರು? ಮೊಟ್ಟೆ ಅಡುಗೆ ಎಲ್ಲ ಮಾಡ್ತಾ ಇದೀವಿ. ಓಕೆ, ನಾನು ಪಾತ್ರೆ ತೊಳಿತಾ ಇದ್ದೀನಿ. ನಮ್ಮ ಅತ್ತಿಗೆ ಬೇಳೆ ಸಾರು, ಚಿಕನ್ ಏನಕ್ಕ ಗೊಜ್ಜು, ಚಿಕನ್ ಗೊಜ್ಜು ಎಲ್ಲ ಮಾಡ್ಕೊಂಡು ಹೋಗ್ತಾ ಇರೋದು. ಏನಕ್ಕಂದ್ರೆ ಟ್ರೈನಲ್ಲಿ ಕೂತ್ಕೊಂಡು ತಿನ್ನಕ್ಕೆ. ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಕಿರಣ್ ಇವಾಗ ರಿವೀಲ್ ಮಾಡ್ತಾರೆ. ಹೇಳ್ಬಿಡಪ್ಪ. ಇವಾಗ ಹೇಳಲ್ಲ, ನಾನು ಹೋಗ್ತಾ ಅಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಹೋಗಿ ಕೂತ್ಕೋತೀವಲ್ಲ ಅವಾಗ ಹೇಳ್ತೀವಿ ಗೈಸ್. ಆಯ್ತು. ಪ್ರಸಿದ್ಧ ನೀವೇನು ಮಾಡ್ತಿದ್ಯಾ? ನಾನು ವಿಡಿಯೋ ಮಾಡ್ತಿದ್ದೀನಿ ಗೈಸ್. ಅಪ್ಪ ಏನ್ ಮಾಡ್ತಿದ್ಯಾ ಪಾಪ? ಪಾಪ ನೋಡಿ ಗೈಸ್, ಫೋನ್ ನೋಡ್ತಿದ್ದಾರೆ. ಏನು ಕೆಲಸ ಮಾಡ್ತೀರಾ ಇವರು? ಫೈನಲ್ ಆಗಿ ನಮ್ಮ ಅಮ್ಮನ ಬಂದ್ರು. ನಮ್ಮ ಅಮ್ಮ ಮತ್ತೆ ನನ್ನ ತಂಗಿ. ಏನ್ ಹೇಳ್ತೀವ? ಎಲ್ಲ ಚೆನ್ನಾಗಿ ಸೇಫ್ಟಿಯಾಗಿ ಹೋಗ್ಬಿಟ್ಟು ಬನ್ನಿ. ಆಮೇಲೆ ನೀನೇನು ಹೇಳ್ತೀಯ? ಹಾಯ್ ಮಾಡ್ಬಿಡು. ಹಾಯ್. ಕಿರಣ್ ತಂಗಿನೇ ಎಲ್ಲೂ ತೋರಿಸಿಲ್ಲ ಅಲ್ವಾ? ಅವರೇ ಕಿರಣ್ ಕಿರಣ್ ಪಾಪು. ಏಯ್ ಗುಮ್ಮ, ಅಲ್ಲೋಡಲ್ಲಿ ಹಾಯ್ ಮಾಡು. ಹಾಯ್ ಅಯ್ಯನು ಹಾಯ್ ಅನ್ನು. ಹಾಯ್. ಎಲ್ಲ ಮುಗಿಸಿ ಇವಾಗ ಹೊಡ್ತಾ ಇದೀವಿ ರೈಲ್ವೆ ಸ್ಟೇಷನ್ಗೆ. ಹಾಯ್ ಮಾಡಪ್ಪ. ಹಾಯ್ ಮಾಡ್ದ ಆಗಲಿ. ಯಾರು ಹೊಡೆ ಹೋಗು. ತುಂಬ ವರ್ಷಗಳ ನಂತರ, ಸುಮಾರು ವರ್ಷನೇ ಆಯಿತು ಬಂದು ರೈಲ್ವೆ ಸ್ಟೇಷನ್ಗೆ. ಸೊ ತುಂಬಾ ಖುಷಿ ಆಗ್ತಿದೆ ನನಗೂ. ಏನಂದರೆ ಯಾವಾಗಲೂ ಒಂದ್ಸಲ ಬ್ಯಾಂಗ್ಳೂರ್ಗೆ ಹೋಗಿರುವಾಗ ಮಾತ್ರ ಬಂದಿದ್ದು ಇಲ್ಲಿಗೆ. ಸೊ ಬಂದಿರಲಿಲ್ಲ.
ವರ್ಷಿತವ್ರು ಬಂದ್ರಂತೆ. ಸೊ ನೋಡಿ ನನಗೆ ಒಂಥರ ಖುಷಿ ಆಗ್ಬಿಡ್ತೈತೆ. ಬಂದರು ಇವರು ಸೊ ಎಲ್ಲ ಇನ್ನು ಮುಗಿಸ್ಕೊಂಡು ಟ್ರೈನಲ್ಲಿ ಕುತ್ಕೊಳ್ಳೋದೊಂದು ಬಾಕಿ ಅಷ್ಟೇ. ಇಲ್ಲ ಇವಳು ಅಂತೂ ಅವಳಂತೂ ಪಾಪ ಚಿಕ್ಕವಳು ಮನಿಕೊಬಿಟ್ಟವಳೆ. ಫೈನಲಾಗಿ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಈಗ ಎಲ್ಲರೂ ಬಂದರು. ಸೊ ಬನ್ನಿ ಇನ್ನೂ ಹೆಂಗೆ ಇರುತ್ತೆ ಅಂತ ತೋರಿಸ್ತೀನಿ. ಜನ ಬಂದೈತೆ. ರಿಸರ್ವೇಷನ್ದು ನಮ್ಮದು ಕೊನೆಗೆ ಸಿಕ್ತು. ಸೊ ಆದ್ರೂ ಕನ್ಫ್ಯೂಸನ್ಲಿ ಇದ್ದೀವಿ ಸೀಟ್ ಕಳೆದು. ಅದು ಯಾವ ಥರ ಮಾಡೋರು ಗೊತ್ತಿಲ್ಲ. ಸೊ ಫೈನಲಿ ನಾವು ಬಂದು ಕೂತಿದ್ದೀವಿ ಗೈಸ್. ಇನ್ನೂ ಕನ್ಫ್ಯೂಸನ್ ಇದೆ ಯಾವ್ಯಾವ ಸೀಟ್ ಏನೇನು ಅಂತ. ಬಿಕಾಸ್ ಅದೇ 1 ಮಂತ್ 2 ಮಂತ್ ಮುಂಚೆನೇ ಎಲ್ಲ ರಿಸರ್ವೇಷನ್ ಮಾಡಿದ್ದಾರೆ. ಯಾವ್ಯಾವ ಕನ್ಫ್ಯೂಸನ್ ಇದ್ದಾರೆ. ಸೊ ಯಾ ನ್ಯೂ ಎಕ್ಸ್ಪೀರಿಯನ್ಸ್. ನಾವು ಸುಮಾರು ವರ್ಷ ಆಯಿತು ಬಂದು. ಹೌದು, ಫುಲ್ ಜೋಶಲ್ಲಿದ್ದೀವಿ ನಾವಂತೂ. ಚೆನ್ನಾಗಿದೆ. ನಾನೊಂದು ಕಿಟಕಿ ಸೈಡೇ ಕೂತಿದ್ದೀನಿ. ಎಲ್ಲ ಕ್ಯಾಪ್ಚರ್ ಮಾಡ್ಕೊಬೋದು ಚೆನ್ನಾಗಿ. ಅಷ್ಟು ಬಿಸಿ ಬಿಸಿ ಟೀ ಕೊಟ್ಟಲು. ಸೊ ಚಿಕ್ಕ ಲೋಟ ಸಿಗಲಿಲ್ಲ, ಅದಕ್ಕೆ ದೊಡ್ಡ ಹೋಟ್ಲಲ್ಲಿ ನೋಡಿ. ಸೊ ಗೈಸ್ ಕಾಫಿ ವಡೆ ವಡೆ ಚೆನ್ನಾಗಿದೆ ನನಗೆ. ಚೆನ್ನಾಗಿ ಮಾಡೋರು ಟೀ. ನಮ್ಮ ಅಕ್ಕ ಮಾಡಿರೋದಂತೆ ಟೀ. ತುಂಬಿಸಿದ್ ನೀನಾ? ನಮ್ಮ ಬಾವ ಕುಡಿಯಲ್ಲ ಈಗ, ಬೆಂಗಳೂರಿಗೆ ಹೋದಾಗ ಮಾತ್ರ. ಗೈಸ್ ಫೈನಲಿ ಟ್ರೈನ್ ಓಡಿತು. ಇವಾಗ ಟೈಮ್ 4:15 ಆಗಿದೆ. ಇವಾಗ ಹೋಗ್ತಾ ಇದ್ದೀವಿ. ಸೊ ಯಾ ನೆಕ್ಸ್ಟ್ ಏನೇನು ಅಂತ ಅಪ್ಡೇಟ್ ಕೊಡ್ತೀನಿ. ನೆಕ್ಸ್ಟು ತಮಿಳ್ನಾಡು ಬಾರ್ಡರ್ ಹೋದಾದ್ಮೇಲೆ ನೆಕ್ಸ್ಟು ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ನಿನ್ನ ಮುಖ ಅಲ್ಲಿ ನಂದು ಬ್ರದರ್, ನಂದು ತಮ್ಮ. ಗಂಡ ನಾನು ಮಲಗಿದೆ. ಸೊ ಎಚ್ಚರ ಆಗಿರೋದೇ ಗೊತ್ತಿಲ್ಲ. ಸೊ ಇಳಿಸಿದ್ರೆ ಈಚೆ ಬಂದೆ. ನೋಡಿ ಇವರೆಲ್ಲ ಏನು ಮಾಡ್ತಾವೆ ಅಂತ ಗೊತ್ತಿಲ್ಲ. ಈಗ ಕೆಂಗರೆ ಸ್ಟೇಷನ್ ಬಂತು. ಸೊ ಈಗೊಂದು 6 ಗಂಟೆ ಕೊಟ್ಟರು ಕೆಂಗೇರಿಗೆ. ಮತ್ತೆ ಬೆಂಗಳೂರು ರೀಚ್ ಆಯಿತು. ಸೊ ಈಗ ಬೆಂಗಳೂರಲ್ಲಿ ಇದ್ದೀವಿ. ಸೊ ನಮ್ದೆಲ್ಲ ಇದೆಲ್ಲ ಸೀಟ್ ಇತ್ತಲ್ಲ. ಸೊ ಬೇರೆಯವ್ರದ್ದು ರಿಸರ್ವೇಷನ್ ಆಗಿರುತ್ತೆ. ಸೊ ಅವ್ರು ಬರ್ತಾರೆ. ಬೆಂಗಳೂರು ವಾತಾವರಣ ಒಂಥರ ಅಲ್ವಪ್ಪ. ಗೈಸ್ ನೋಡಿ ಹೆಂಗೆ ಚಿಕ್ಕ ಮಕ್ಕಳ ಥರ ನೋಡ್ತಾವನೆ. ಮಳೆ ಬರೋ ಥರ ಇದೆ. ಮಳೆ ಬರೋ ಥರ ಇದೆ ಅಂತೆ. ಒಳ್ಳೆ ಊಟ ಹೊಡಿತವ್ರೆ. ನಮ್ಮ ಮಕ್ಕಳೇನು ಊಟ ಮಾಡ್ತವ್ರೆ. ಹಿಂಗಿದೆ ಅಪ್ಪು. ಕಾಣಿಸ್ತಿದೆ ಚಿಕನ್. ಟೈಮ್ ಬಂದು ಸೇಮ್ ನನಗೂ ಅಷ್ಟೇ. ನನಗೂ ನಿದ್ದೆನೇ ಬರ್ತಿಲ್ಲ. ಸೊ ಗೈಸ್ ಬಂದಿರೋ
ಬಂದಿರೋದೇ ಎಂಜಾಯ್ ಮಾಡೋಕ್ಕೆ. ಇಲ್ಲೇ ಹೋಗಿ ನಿದ್ದೆ ಮಾಡೋದಿದ್ದಿದ್ದೆ. ಸೊ ಅವಾಗಿಂದ ಎದ್ದು ಫೋನ್ ನೋಡ್ಕೊಂಡು ಕೂತಿದ್ವಿ. ಬೆಳಗ್ಗೆ ಹತ್ತು ಬಿಡ್ತು. ಸೊ ಇನ್ನು ಅರ್ಧ ಗಂಟೆಲಿ ಇವಾಗ ಇನ್ನೊಂದು ಬಸ್ ಹತ್ತಬೇಕು, ಇನ್ನೊಂದು ಟ್ರೈನ್ ಹತ್ತಬೇಕು. ಸಾರಿ ಅರ್ಷಿತ ಅಂತ ಒಳ್ಳೆ ನಿದ್ದೆ. ನೋಡಿ ನಮ್ಮ ಅಕ್ಕವರೆಲ್ಲ ಎದ್ದು ಮಕ್ಕಳಿಗೆಲ್ಲ ರೆಡಿ ಮಾಡಿ ಪ್ಯಾಕಿಂಗ್ ಮಾಡ್ತಾವಳೆ. ನಾವು ಓಡ್ತಿರೋದೆ ಆ ಕಡೆ ನೆಕ್ಸ್ಟ್ ಟ್ರೈನ್ಗೆ. ಸೊ ಫೈನಲ್ ಆಗಿ ಬಂದು ಇಲ್ಲೇ ಫೈನಲ್ ಆಗಿ ಆಮೇಲೆ ಹೇಳು. ತಂಜಾವೂರಿಗೆ ರೀಚ್ ಆಗಿದ್ದೀವಿ ಗೈಸ್. ಟೈಮ್ ಬಂದಿವಾಗ 5:45 ಆಗಿದೆ. ಸೊ ಇವಾಗ ರೀಚ್ ಆಗಿದ್ದೀವಿ. ಬೆಳಗಿನ ಶುಭೋದಯಗಳು. ಗೈಸ್ ಈ ಟ್ರೈನ್ಗೆ ಕ್ರಾಸ್ ಮಾಡಿಕೊಂಡು ಆಚೆ ಅಲ್ಲಿ ನಿಂತಿದೆಯಲ್ಲ ಟ್ರೈನು, ಅಯ್ಯೋ ಮೆತ್ತಿಗೆ, ಅದನ್ನು ಕ್ಯಾಚ್ ಮಾಡ್ಕೋಬೇಕು. ಸೊ ಕಿರಣ ಎಲ್ಲ ತಗೊಂಡು ಫಿಟ್ ಮಾಡ್ತಾ ಇದ್ದಾನೆ. ನಾನು ಇಳಿಬೇಕೀಗ. ಇರು ಅರ್ಜೆಂಟ್ ಮಾಡ್ಬಿಡ. ಮತ್ತೆ 3 hours ಜರ್ನಿ ಇದೆ. 3 hours ಜರ್ನಿ ಮಾಡಿಕೊಂಡು ಮತ್ತೆ ಇನ್ನೊಂದು ಟ್ರೈನ್ ಕ್ಯಾಚ್ ಮಾಡ್ಕೊಂಡು ಹೋಗ್ಬೇಕು. ಆ ಕಡೆಯಿಂದ ಈ ಕಡೆ ಶಿಫ್ಟ್ ಆಗಾಯಿತು. ನಮ್ಮ ಬಾವರು ಬಂದಾಯಿತು. ಸೊ ಗೈಸ್ ಇದು ಇಲ್ಲಿಗೆ ಎಂಡ್ ಆಗುತ್ತೆ ವ್ಲಾಗ್. ಸೊ ನೆಕ್ಸ್ಟ್ ಅಲ್ಲಿ ರೂಮಲ್ಲಿ ಹೋಗಿ ಅಲ್ಲೇನೇನಾಗುತ್ತೆ ಏನೇನು ಅಂತ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಬೇರೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀವಿ.